ಏನೇ ಏನೇ ಇದು? ಯಾವಾಗ್ಲೂ ಓದ್ತಾನೆ ಇರ್ತೀಯಾ? ನಿಂಗೆ ಮನೆ ಕೆಲಸ ಮಾಡ್ಬೇಕು ಅನ್ನೋ ಐಡಿಯಾ ಇದೆಯೋ ಇಲ್ವೋ? ನಾಳೆ ನನಗೆ ಎಕ್ಸಾಮ್ ಇದೆಯಮ್ಮ. ಇಲ್ಲಿ ನೋಡು, ಇವತ್ತು ನನ್ ಫ್ರೆಂಡು ಮೇನಕಾ ಮಗಳು ಮದ್ವೆಗೆ ಹೋಗ್ಲೇಬೇಕು. ಅಡ್ಗೆ ಮನೆಯಲ್ಲಿ ತುಂಬಾ ಪಾತ್ರೆಗಳು ಬಿದ್ದಿದೆ, ಅದನ್ನೆಲ್ಲ ನೀಟಾಗಿ ತೊಳೆದಿಡು. ಹಂಗೆ ವಾಶ್ ಮಾಡಕ್ಕೆ ತುಂಬಾ ಬಟ್ಟೆಗಳು ಹಾಗೆ ಬಿದ್ದಿದೆ, ಅದನ್ನೆಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡು, ಸರಿನಾ? ನಾನ್ ಮತ್ತೆ ಬರೋಷ್ಟ್ರಲ್ಲಿ ಫ್ಲೋರ್ ಎಲ್ಲ ನೀಟಾಗಿ ಮಾಪಲ್ಲಿ ಒರ್ಸು. ಅಯ್ಯೋ ಅಮ್ಮ, ಏನಮ್ಮ ನೀವು? ನಾಳೆ ನನಗೆ ಎಕ್ಸಾಮ್ ಇದೆ ಅಂತ ಹೇಳ್ದಲ್ಲ. ನನ್ನ ಓದಕ್ ಬಿಡಿ, ನನಗೆ ಓದಕ್ ತುಂಬಾ ಲೆಸನ್ ಇದೆ. ನೀವ್ ಹೇಳೋ ಕೆಲ್ಸನೆಲ್ಲ ಮಾಡಿದ್ರೆ ನಾನ್ ಹೇಗಮ್ಮ ಓದೋದು? ನಾನ್ ಓದಿಲ್ಲ ಅಂದ್ರೆ ಎಕ್ಸಾಮ್ ಹೇಗಮ್ಮ ಬರೆಯೋದು? ನೀನ್ ಎಕ್ಸಾಮ್ ಬರೆದ್ರೇನು, ಬರೀಲಿಲ್ಲ ಅಂದ್ರೇನು? ಮೇಡಮ್ ಚೆನ್ನಾಗಿ ಓದಿ ಕಲೆಕ್ಟರ್ ಆಗ್ಬಿಡ್ತೀರಾ? ನೀನ್ ಕಾಲೇಜ್ ಮುಗಿತಿದ್ದಾಗೆ ನಿನಗ್ ಮದ್ವೆ ಮಾಡ್ಬೇಕು ಅಂತ ನಿಮ್ಮಪ್ಪ ಹೇಳ್ತಾ ಇದ್ರು. ಅಲ್ಲಿ ಹೋಗಿ ಮನೆ ಕೆಲ್ಸ ಎಲ್ಲ ಮಾಡ್ದೇನೆ ನಮ್ ಮಾನ ತೆಗಿಬೇಕು ಅಂತಿದ್ಯಾ? ಅಯ್ಯೋ ಏನಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವ್ ಹೇಳಲಿಲ್ಲ ಅಂದ್ರೂ ನಾನ್ ಚೆನ್ನಾಗ್ ಓದಿ ಕಲೆಕ್ಟರ್ ಆಗ್ಬೇಕು. ನನಗೆ ಎಕ್ಸಾಮ್ ಇಲ್ದೇ ಇದ್ದಿದ್ರೆ ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡ್ತಿದ್ದೆ ನಾನು. ಆದ್ರೆ ಈ ತರ ಎಕ್ಸಾಮ್ ಇರೋ ಟೈಮಲ್ಲಿ ನೀವು ಯಾವ ಕೆಲ್ಸನೂ ಹೇಳ್ಬೇಡಿ ಅಮ್ಮ. ಏಯ್, ಅದೆಲ್ಲ ನನಗ್ ಗೊತ್ತಿಲ್ಲ. ನಾನ್ ಹೇಳಿದ ಕೆಲ್ಸ ಎಲ್ಲ ಮಾಡ್ ಮುಗ್ಸಿ ಆಮೇಲೆ ಬೇಕಾದ್ರೆ ಓದ್ಕೋ, ಸರಿನಾ? ಅದನ್ ಬಿಟ್ಟು ನನ್ಗೆ ಎದುರು ವಾದ ಎಲ್ಲ ಮಾಡಕ್ ಹೋಗ್ಬೇಡ. ನನಗ್ ಲೇಟ್ ಆಯ್ತು, ನಾನ್ ಬರ್ತೀನಿ. ಏಯ್, ನೀನ್ ಬೆಡ್ ಮೇಲೆ ಕೂತ್ಕೊಂಡೇ ಇದ್ರೆ ಯಾರೇ ಬಂದು ಬಾಗ್ಲಾಕೋದು? ಎಲ್ಲನೂ ಹೇಳ್ತಾನೆ ಇರ್ಬೇಕು ಇವಳಿಗೆ. ಅಯ್ಯೋ, ಅಯ್ಯೋ, ಇಷ್ಟು ಪಾತ್ರಗಳು ತೊಳಿಬೇಕು, ಬಟ್ಟೆನೂ ಒಗಿಬೇಕು, ಮನೆ ಪೂರ್ತಿ ಒರೆಸ್ಬೇಕು. ಇವತ್ತು ನಾನು ಓದ್ದಾಗೆ. ಈ ಕೆಲಸ ಎಲ್ಲ ನಾನು ಯಾವಾಗ ಮುಗಿಸೋದು? ನಾನು ಯಾವಾಗ ಓದೋದು? ಅಯ್ಯೋ, ಈ ಅಮ್ಮಂಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಾ ಇಲ್ಲ. ಬನ್ನಿ ಅಂಕಲ್. ಹೇಗಮ್ಮ ಇದೆಯಾ? ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅಂಕಲ್, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಯಾಕೆ ಹೊರಗೆ ನಿಂತಿದ್ದೀರಾ? ಒಳಗ್ ಬನ್ನಿ. ಕೂತ್ಕೊಳ್ಳಿ ಅಂಕಲ್. ಇರಿ ಅಂಕಲ್, ಕುಡಿಯಕ್ಕೆ ಏನಾರು ತಗೊಂಡ್ಬರ್ತೀನಿ.
ತಗೊಳ್ಳಿ ಅಂಕಲ್, ಜ್ಯೂಸ್ ಕುಡೀರಿ. ಕೊಡಮ್ಮ. ಕೂತ್ಕೊಳ್ಳಮ್ಮ. ಪರವಾಗಿಲ್ಲ ಅಂಕಲ್, ಇರ್ಲಿ, ನನಗ್ ತುಂಬಾ ಕೆಲ್ಸ ಇದೆ. ಹಾಗ ಏನಮ್ಮ ಅದು? ಅಂತದೇನ್ ಕೆಲ್ಸ ಇದೆ? ಇವಾಗ ತಾನೇ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಮನೆ ಪೂರ್ತಿ ಒರೆಸ್ದೆ. ಇನ್ನು ಮೇಲೆ ಬಟ್ಟೆಗಳೆಲ್ಲ ಒಗಿಬೇಕು. ಏನಮ್ಮ ನೀನು ಮನೆ ಕೆಲ್ಸ ಅಂದ್ರೆ ಮಾಡೋದ್ ತಾನೇ? ಮನೆ ಕೆಲ್ಸ ಎಲ್ಲ ಮಾಡ್ಲೇಬೇಕು. ಆದ್ರೆ ನಾಳೆ ಎಕ್ಸಾಮ್ ಇಟ್ಕೊಂಡು ಈ ತರ ಎಲ್ಲ ಕೆಲ್ಸ ಮಾಡಕ್ ಹೇಳಿದ್ರೆ ತುಂಬಾ ಟೆನ್ಷನ್ ಆಗಿದೆ ಅಂಕಲ್. ಹಾಗ ಸರಿ, ನಿಮ್ಮಮ್ಮ ಎಲ್ಲಿ ಕಾಣಿಸ್ತಾ ಇಲ್ಲ? ಅಮ್ಮ ಅವ್ರ ಫ್ರೆಂಡ್ ಮಗಳಿಗೆ ಮದುವೆ ಅಂತ ಹೋಗಿದ್ದಾರೆ. ಹಾಗ ಯಾವಾಗಮ್ಮ ಬರ್ತಾರೆ? ಅವ್ರ ಹಿಂದೆ ಬರಕ್ಕೆ ಸಾಯಂಕಾಲ ಆಗತ್ತ ಅಂಕಲ್. ಸರಿ, ನಿಮ್ಮಮ್ಮ ಬರೋವರೆಗೂ ನಾನಿಲ್ಲೇ ವೇಟ್ ಮಾಡ್ತೀನಿ. ನೀನ್ ಹೋಗ್ ಕೆಲ್ಸ ನೋಡ್ಕೊ ಹೋಗು. ಸರಿ ಅಂಕಲ್. ಒಂದ್ ನಿಮಿಷ ನಮ್ಮ. ಏನ್ ಅಂಕಲ್? ನೀನ್ ಹೋಗಿ ಓದ್ಕೋ ಹೋಗು. ಸರಿ ಅಂಕಲ್, ಆದ್ರೆ ಅಮ್ಮ ಬಂದ್ರೆ ನನ್ನ ಬೈತಾರೆ. ನಿಮ್ಮಮ್ಮ ಬಂದ್ಮೇಲೆ ನಾನು ಅವ್ರ ಹತ್ರ ಮಾತಾಡ್ಕೋತೀನಿ. ನೀನ್ ಹೋಗ್ ಓದ್ಕೋ ಹೋಗಮ್ಮ. ಸರಿ ಅಂಕಲ್. ಅಣ್ಣ 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 ಎದ್ದೇಳಣ್ಣ. ಬಂದ್ ಎಷ್ಟೊತ್ತಾಯ್ತು? ನಾನ್ ಬಂದು ತುಂಬಾ ಹೊತ್ತಾಯ್ತಮ್ಮ. ಹೌದಾ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ. ಕೂತ್ಕೋ, ಮಾತಾಡೋಣ. ಸರಿ, ಏನಾದ್ರೂ ತಿಂದ್ಯೋ ಇಲ್ವೋ? ತಗೊಂಡಮ್ಮ. ನಿನ್ ಮಗಳು ಕುಡಿಯೋದಕ್ ಜ್ಯೂಸ್ ಕೊಟ್ಲು. ಸರಿ ಅಣ್ಣ, ತಿನ್ನೋಕೇನಾದ್ರೂ ಟಿಫನ್ ರೆಡಿ ಮಾಡ್ತೀನಿ ನಿನ್ಗೆ. ಅದೆಲ್ಲ ಬೇಡಮ್ಮ. ನೀ ಸುಮ್ನೆ ಇರು. ಕೃತಿಕಾ, ಕೃತಿಕಾ. ಬಂದೆ ಅಮ್ಮ. ಬೇಗ ಬಾರೆ. ಏನ್ ಹೇಳಿ ಅಮ್ಮ? ಅಂಕಲ್ ಬಂದಿದ್ದಾರೆ, ಏನಾದ್ರೂ ಟಿಫನ್ ರೆಡಿ ಮಾಡು. ಅಮ್ಮ, ನಾನ್ ಓದ್ಬೇಕಮ್ಮ. ಲೇಯ್, ಯಾವಾಗ ನೋಡಿದ್ರು ಓದ್ಬೇಕು ಓದ್ಬೇಕು ಅಂತೀಯಲ್ಲ. ಸರಿ, ನಾನ್ ಹೇಳಿದ ಕೆಲ್ಸ ಎಲ್ಲ ಮಾಡಿದ್ಯಾ ಇಲ್ವೋ? ಪಾತ್ರೆ ಎಲ್ಲ ತೊಳ್ದಾಯ್ತು, ಮನೆ ಪೂರ್ತಿ ಒರ್ಸು ಆಯ್ತು. ವಾಷಿಂಗ್ ಮಿಷಿನ್ ಅಲ್ಲಿ ಇನ್ನೂ ಬಟ್ಟೆ ಒಂದೇ ಹಾಕಿಲ್ಲ. ಏನು, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ಲಿಲ್ವಾ? ಯಾಕೆ ಹಾಕ್ಲಿಲ್ಲ? ನಾನೇ ಅಮ್ಮ ಅವಳಿಗೆ ಮಾಡೋದ್ ಬೇಡ ಅಂತ ಹೇಳಿದ್ದು. ಏನಣ್ಣ, ಅವಳಲ್ದೆ ಇನ್ಯಾರ್ ಮಾಡ್ತಾರೆ? ಏನಮ್ಮ, ನಾಳೆ ಅವಳಿಗೆ ಎಕ್ಸಾಮ್ ಇದೆಯಂತೆ. ನೀನ್ ನೋಡಿದ್ರೆ ಅವಳಿಗೆ ಮನೆ ಕೆಲ್ಸ ಎಲ್ಲ ಮಾಡಕ್ ಹೇಳಿದ್ಯಾ. ಹೀಗಿದ್ರೆ ನಾಳೆ ಹೇಗಮ್ಮ ಎಕ್ಸಾಮ್ ಬರೀತಾಳೆ? ನೀನ್ ಬೇರೆ ಅಣ್ಣ. ಅವಳು ಎಕ್ಸಾಮ್ ಬರ್ದು ಇವಾಗ ಏನ್ ಮಾಡ್ಬೇಕು ಹೇಳು? ಇವಳು ಡಿಗ್ರಿ ಮುಗಿತಿದ್ದಾಗೆ ಮದ್ವೆ ಮಾಡಿ ಕಳ್ಸಿದ್ರೆ ಆ ಮನೆಗೆ ಹೋಗಿ ಕೆಲ್ಸ ಮಾಡ್ಬೇಕಲ್ವಾ? ಮನೆ ಕೆಲ್ಸ ಮಾಡಕ್ಕೆ ಯಾಕೆ ಇಷ್ಟೊಂದು ಓದ್ಬೇಕು? ಏನಮ್ಮ ಇದು, ಈ ಕಾಲದಲ್ಲಿ ಹೋಗಿ ಈ ತರ ಎಲ್ಲ ಮಾತಾಡ್ತಿದ್ಯಾ ನೀನು? ಹೆಣ್ಮಕ್ಳಿಗೆ ಈ ಕಾಲದಲ್ಲಿ ಓದೇ ನಮ್ಮ ಕೈ ಹಿಡಿಯೋದು. ಓದಿಲ್ದೆ ಎಷ್ಟು ಜನ ಕಷ್ಟ ಪಡ್ತಾರೆ ನೋಡಿದ್ಯಲ್ವಾ? ನಾನ್ ಹೇಳದನ್ ಕೇಳು. ನಿನ್ ಮಗಳು ಚೆನ್ನಾಗ್ ಓದಿ ಮುಂದೆ ಬರ್ಬೇಕು ಅಂತಿದ್ದಾಳೆ. ಹಾಗಾಗಿ ಅವಳಿಗೆ ಈ ತರ ಎಲ್ಲ ಕಷ್ಟ ಕೊಡ್ಬೇಡ. ಮನೆ ಕೆಲ್ಸ ಮಾಡ್ಬೇಕು ಅಂದ್ರೆ ಸಾಧಾರಣವಾದ ದಿನ ಮಾಡಕ್ ಹೇಳು. ಎಕ್ಸಾಮ್ ಇರ್ಬೇಕಾದ್ರೆ ಈ ತರದೆಲ್ಲ ಕೆಲ್ಸ ಮಾಡಕ್ ಹೇಳ್ಬೇಡ, ಆಯ್ತಾ? ಅವಳು ಚೆನ್ನಾಗ್ ಓದಿ ಒಳ್ಳೆ ಕೆಲ್ಸದಲ್ಲಿ ಜಾಯ್ನ್ ಆಗ್ಬೇಕು ಅಂತಿದ್ದಾಳೆ. ಆದ್ರಿಂದ ಅವಳು ಅನ್ಕೊಂಡ್ ಹಾಗೆ ಓದಕ್ ಬಿಡು. ಅದನ್ ಬಿಟ್ಬಿಟ್ಟು ಈಗ್ಲೇ ಮದ್ವೆ ಅದು ಇದು ಅಂತ ತೊಂದರೆ ಕೊಡ್ಬಾರ್ದು. ಅವಳಿಗಂತ ಒಂದ್ ಮನಸ್ಸಿದೆಯಲ್ವಮ್ಮ, ಅದಕ್ಕೋಸ್ಕರ ನಾವು ಸ್ವಲ್ಪನಾದ್ರೂ ಮರ್ಯಾದೆ ಕೊಡ್ಬೇಕು. ಕರೆಕ್ಟ್ ಅಣ್ಣ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ಸರಿ, ನೀನ್ ಹೋಗಿ ಓದ್ಕೋ ಹೋಗು. ನಾನ್ ಮನೆ ಕೆಲ್ಸ ಮಾಡ್ತೀನಿ. ನಿನ್ಗೆ ಎಕ್ಸಾಮ್ ಮುಗಿಯೋವರೆಗೂ ಈ ಮನೆ ಕೆಲ್ಸ ಏನೂ ಮಾಡ್ಬೇಡ, ಸರಿನಾ? ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಅಂಕಲ್.